ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಗಿನ ಶುಭೋದಯ ಎಲ್ಲರಿಗೂ. ನೋಡಿ, ಪೂಜೆ ಆಯಿತು. ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಟಿಫನ್ ಮಾಡೋಕ್ಕೆ. ನೋಡಿ, 3 ಟೊಮಾಟೊ ಹಣ್ಣು, ಸ್ವಲ್ಪ ಕೊಬ್ಬರಿ, ಏಲಕ್ಕಿ, ಲವಂಗ, ಚಕ್ಕೆ, ಜೀರಿಗೆ, 2 ಬೆಳ್ಳುಳ್ಳಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, ಹಸಿಮೆಣ್ಸಿಕಾಯಿ ತೊಗೊಂಡಿನಿ. ನೋಡಿ, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ನೋಡಿ, ನುಚ್ಚಕ್ಕಿ ತೊಗೊಂಡಿದ್ದೀನಿ ನಾನು. ಈ ಥರ ಇದೆ ನೋಡಿ. ಬಟಾಣಿ ಕಾಳು, ಕಡಲೆಕಾಳು ನೈಟೇ ನೆನೆ ಹಾಕಿದ್ದೆ ನಾನು. ಕ್ಯಾರೆಟ್ ಕೂಡ ಹೆಚ್ಚಿಟ್ಕೊತೀನಿ. ಮಿಕ್ಸಿ ಕೂಡ ಮಾಡ್ಕೊಂಬಂದಿದ್ದೀನಿ. ಬನ್ನಿ ಇವಾಗ ನಾವು ಪಲಾವ್ ಮಾಡೋಣ. ನೋಡಿ, ಒಂದು ಪಾತ್ರೆಯಲ್ಲಿ ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ. ನೋಡಿ, ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಸಾಸಿವೆ ಹಾಕ್ತಾಯಿದ್ದೀನಿ ನಾನು. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ರುಬ್ಬಿದ್ನಲ್ವ ಮಸಾಲ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. 1 ನಿಮಿಷ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನೋಡಿ. ಇವಾಗ ಟೇಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ನಾನು. 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಬಟ್ ನಿಮಗೆ ನಾನು ಅಳತೆ ತೋರಿಸಿಲ್ಲ ನೋಡಿ. ಇವಾಗ ಒಂದು ಚಿಟಿಕೆ ಕಲರಿಗೋಸ್ಕರ ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ತರಕಾರಿ ಹಾಕ್ತಾಯಿದ್ದೀನಿ. ಬಟಾಣಿ ಕಾಳು, ಕ್ಯಾರೆಟು, ಕಡಲೆಕಾಳು ಕೂಡ ಹಾಕ್ತಾಯಿದ್ದೀನಿ. ನಾನು ಬಟಾಣಿ ಕಡಲೆಕಾಳು ನೈಟೇ ನೆನೆ ಹಾಕ್ಕೊಂಡಿದ್ದೆ ನೋಡಿ. ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿ ಹಾಕಿದ ಮೇಲೆ 1 ನಿಮಿಷ ಎಣ್ಣೆಲಿ ಫ್ರೈ ಆಗ್ಲದು. ನೋಡಿ, ನಾನಿವತ್ತು MTR ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕ್ತಿಲ್ಲ. ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ನೋಡಿ, ಇವಾಗ ಪಲಾವ್ ಎಲೆ ಸ್ವಲ್ಪ ಮಗ್ಗು ಅಂತಾರಲ್ವ, ಅದನ್ನೂ ಹಾಕಿದ್ದೀನಿ ನೋಡಿ ನಾನು. ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿ, ಇವಾಗ ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ನಲ್ವ, ತೊಳ್ಕೊಂಬರ್ತೀನಿ. 3 ಸಲ ನೀರು ಹಾಕಿ ತೊಳೆದು ಕ್ಲೀನಾಗಿ ಹಾಕ್ತಾಯಿದ್ದೀನಿ ನೋಡಿ ನಾನು. ನಮ್ಮ ಕಡೆ ಎಲ್ಲ ಇಲ್ಲಿ ಭತ್ತ ಬೆಳೀತಾರೆ. ನಾವು ಕ್ವಿಂಟಲ್ ಗಂಟಲೆ ಮುಂಚೆನೇ ತೊಗೊಂಡಿರ್ತೀವಿ. ಅಕ್ಕಿ ತುಂಬ ಚಿಕ್ಕದಿದು, ಹಾಗಾಗಿ ನೋಡಿ. ಇವಾಗ ತೊಳೆದು ಅಕ್ಕಿ ಹಾಕಿದೆ ನಾನು. ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ ಚೆನ್ನಾಗಿ. ಒಂದೆರಡು ನಿಮಿಷ ಎಣ್ಣೆಲಿ ಹಾಗೆ ಬೇಯಕ್ಕಿಡೋಣ. ನೋಡಿ, ನಾನು ನೀರು ಹಾಕ್ತಾಯಿದ್ದೀನಿ. ಅಳತೆ ಇಟ್ಟು ಹಾಕ್ತಾಯಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ, ತೋರಿಸಿಲ್ಲ ನಿಮಗೆ. ನೀವು ಯಾವ ಗ್ಲಾಸಿಂದ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ತೊಗೊಳ್ಳಿ, ಚೆನ್ನಾಗಾಗುತ್ತೆ ನೋಡಿ. ಲಾಸ್ಟಲ್ಲಿ ಕುಕ್ಕರ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಉಪ್ಪು ಅದನ್ನು ನೋಡ್ಕೊಳ್ಳಿ ನೋಡಿ. ಸ್ವಲ್ಪ ಕಮ್ಮಿ ಆಗಿತ್ತು, ಮತ್ತೆ ಹಾಕ್ತಾಯಿದ್ದೆ ನಾನು. ಬನ್ನಿ, ಇವಾಗ 2 ವಿಷಲ್ ಅಷ್ಟೇ ಕೂಗಿಸಿದ್ದೀನಿ.
ನೋಡಿ ಬಿಸಿ ಬಿಸಿ ಪಲಾವ್ ರೆಡಿ ಆಯಿತು. ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಬನ್ನಿ, ಮತ್ತು ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬರ್ ಕೂಡ ಬನ್ನಿ. ಪಲಾವ್ ರೆಡಿಯಾಗಿದೆ. ನಾನು ಮೊಸರು ಗೊಜ್ಜೋದನ್ನ ಏನೂ ಮಾಡಿಲ್ಲ ಇವತ್ತು, ಹಾಗೆ ಪಲಾವ್ ಅಷ್ಟೇ ಮಾಡಿರೋದು. ನೋಡಿ ಈ ಥರ ಆಗಿದೆ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನನಗೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಉದ್ರುದ್ರಾಗಿ. ನೋಡಿ ಇದು ರಾತ್ರಿ ಚಟ್ನಿ ಮಾಡಬೇಕು ಅಂದು ಹಸಿಮೆಣ್ಸಿಕಾಯಿ ಟೊಮಾಟೋಕಾಯಿ ಹುರ್ಕೊತಾ ಇದ್ದೀನಿ. ನೋಡಿ ನಾನು ಮಧ್ಯಾಹ್ನ ಏನು ಅಡುಗೆ ಮಾಡಿಲ್ಲ, ಯಾಕೆಂದರೆ ನಮ್ಮ ಅಪ್ಪಾಜಿ ನಮ್ಮಣ್ಣ ಔಟ್ಸೈಡ್ ಹೋಗಿದ್ದರು. ಇನ್ನು ಪಲಾವ್ ಇತ್ತು, ಹಾಗಾಗಿ ಏನೂ ಮಾಡಿಲ್ಲ. ಹುರ್ಕೊಂಡ್ಮೇಲೆ ನೋಡಿ ನಾನು ಸಪ್ರೇಟಾಗಿ ಚಟ್ನಿ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಚಟ್ನಿ, ಬೆಳ್ಳುಳ್ಳಿ, ಉಪ್ಪು, ಸ್ವಲ್ಪ ಕೊತ್ತಂಬರಿ, ಬೆಲ್ಲ ತೊಗೊಂಡಿದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ತಿಳಿಸಿ. ಹಸಿಮೆಣ್ಸಿಕಾಯಿ ಚಟ್ನಿನ ನಾವು ಈ ಥರ ಮಾಡ್ತೀವಿ ನೋಡಿ. ಬನ್ನಿ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಬರೋಣ. ನೋಡಿ ನಾನು ಇವಾಗ ರುಬ್ಕೊಂಬಂದೆ, ಈ ಥರ ಆಗಿದೆ. ನೋಡಿ ಇವಾಗ ಟೊಮಾಟೊ ಚಟ್ನಿ ಕೂಡ ಹುರ್ಕೊಂಡಿದ್ನಲ್ವ, ಈ ಥರ ಸಪ್ರೇಟಾಗಿ ಇದು ಮಾಡಿದ್ದೀನಿ. ಅದಕ್ಕೂ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೀನಿ ನೋಡಿ. ನೀವು ಯಾವ ಥರ ಟೊಮಾಟೊ ಚಟ್ನಿ ಮಾಡ್ತೀರಾ ಅಂತಲೂ ತಿಳಿಸಿ. ನಾವು ಈ ಥರ ಮಾಡ್ತಾಯಿದ್ದೀವಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಬೇಗನೂ ಆಗುತ್ತೆ ಅಂತ. ಬನ್ನಿ ಇವಾಗ ಮಿಕ್ಸಿ ಮಾಡ್ಕೊಂಬಂದು ಸಿಗ್ತೀನಿ ನೋಡಿ. ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ ನಾನು, ರುಬ್ಕೊಂಬರ್ತೀನಿ ಇವಾಗ. ನೋಡಿ ಇವಾಗ ರುಬ್ಕೊಂಬಂದೆ, ಈ ಥರ ಆಗಿದೆ ಟೊಮಾಟೊ ಚಟ್ನಿ. ನೀವು ಕಮೆಂಟ್ ಮಾಡಿ ಯಾವ ಥರ ಮಾಡ್ತೀರಾ ಅಂತ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿ ಅಮ್ಮ ನೈಟ್ ರೊಟ್ಟಿ ಮಾಡ್ತಾಯಿದ್ರು. ಈ ಥರ ಮಾಡ್ತಾಯಿದ್ದಾರೆ ಜೋಳದ ರೊಟ್ಟೆ. ಇದು ನಮ್ಮ ಕಡೆ ಎಲ್ಲ ಜೋಳದ ರೊಟ್ಟೆ ಡೈಲಿ ಬೇಕು, ಹಾಗಾಗಿ ನಾವು ಪಾಪು ಇರೋದಕ್ಕೆ ಒಂದಿನ ಮಾಡ್ತೀವಿ, ಇಲ್ಲ ಅಂದರೆ ಒಂದಿನ ಬಿಟ್ಟು ಮಾಡ್ತೀವಿ. ನೋಡಿ ಒಲೆ ಮೇಲೆ ಮಾಡ್ತಾಯಿದ್ರು ಅಮ್ಮ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ರೊಟ್ಟಿ. ಈ ಥರ ಉಬ್ಬಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಯಾರಿಗೆಲ್ಲ ರೊಟ್ಟಿ ಇಷ್ಟ ಬನ್ನಿ. ನಾನು ಜಾಸ್ತಿ ರೊಟ್ಟಿ ಮಾಡಲ್ಲ, ಅಮ್ಮನೇ ಮಾಡೋದು ಯಾವಾಗಲೂ ರೊಟ್ಟಿ. ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದಾರೆ ನೋಡಿ. ಇಷ್ಟು ರೊಟ್ಟಿ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿದೆ ರೊಟ್ಟಿ, ನೋಡ್ತಿರ್ಬೋದು, ಕಾಣಿಸ್ತಿದೆ ನಿಮಗೆ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ. ನೋಡಿ ತಟ್ಟೆಗೆ ಇವಾಗ ಹಾಕಿದ್ದೀನಿ. ಬಿಸಿ ರೊಟ್ಟಿ, ಹಸಿಮೆಣ್ಸಿಕಾಯಿ ಚಟ್ನಿ, ಟೊಮಾಟೊ ಚಟ್ನಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.